ಕೋಟಿ ಕೊಟ್ಟರು, ಫ್ಲಡ್ ಡ್ಯಾಮೇಜ್ ದುಡ್ಡು ಕೊಟ್ಟರದ ಕೊಡಬಾರ್ದ? ಇಡೀ ತಾಲೂಕು ಎಂಟೇ ಇರಬಾರ್ದ? ಆಮೇಲೆ ಇದ್ರದ್ದು 1.5 ಕೋಟಿ ಹಂಗೆ ಇಟ್ಕೊಂಡು ಕೂತವ್ರೆ, ಜಿಲ್ಲಾ ಮಿನಿಸ್ಟರ್ ಕೊಡಬೇಕು ಅಂತ. ಹಂಗಾರೆ ನಾವು MLA ಏನು ಮಾಡೋಕ್ಕೆ? ಅದೇ ಇದು ಎಂಥದಪ್ಪ ಕೊಂಡು ಇದ್ರದ್ದು ನಮ್ಮ ಜಿಲ್ಲೆಯ ಎಲ್ಲ ಇದರಿಂದ ಗಣಿದು DLF ಜಿಲ್ಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ 6 ಕೋಟಿ ಚಿಲ್ಲರೆ ಅದ ತಗೊಂಡು ನಮ್ಗೆ 60,000 ಕೊಟ್ಟು 60 ಅದು ತಗೊಳಕ್ಕೆ 2 ವರ್ಷ ಬೇಕಾಗಿತ್ತು. 60,000 ತಗೊಳಕ್ಕೆ 2 ವರ್ಷ ಆಯಿತು. 60 ಲಕ್ಷ ತಗೊಳ್ಳೋದು. ಬಾಕಿ ಜಿಲ್ಲಾ ಮಿನಿಸ್ಟ್ರಿಗೆ 1.5 ಕೋಟಿ. ಜಿಲ್ಲಾ ಪಂಚಾಯತ್ ನೋಡಿದರೆ ಅವ್ರದ್ದು ಅಂತಾರೆ, ಅವ್ರು 3.5 ಕೋಟಿ ಜಿಲ್ಲಾ ಮಿನಿಸ್ಟ್ರಿಗೆ ಅಂತ ಇಟ್ಕೊಂಡವ್ರೆ. ಈ ಥರ ಅಂದ್ರೆ ಏನಂತ? ಯಾಕೆ ಜಿಲ್ಲಾ ಪಂಚಾಯತಿ ಓದಿ 4 ವರ್ಷ ಆಯ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಸಿ, 2 ವರ್ಷ ಆಯ್ತು ಈ ಸರ್ಕಾರ ಬಂದು, ಯಾಕೆ ಮಾಡ್ಬೋದು? ದಿನ ಕೋರ್ಟ್ಗೆ ಬೇಚಣೆ ಮಾಡ್ತೀವಿ, ಚೂರಿ ಮಾಡ್ತೀವಿ. ಒಟ್ಟಲ್ಲಿ ಅಧಿಕಾರಿಗಳು ಲೂಟಿ ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಂದೂಡ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ 12 ಗಂಟೆ ಬರ್ತಾರೆ, 3 ಗಂಟೆಗೆ ಮನೆಗೆ ಹೋಗ್ತಾರೆ. ಏನೇನು ಬೋಗಸ್ ನಡೀತಾ ಇದೆ ಅಂದರೆ ಬೋಗಸ್, ಎಲ್ಲ ಬಿಲ್ಗಳು ಬೋಗಸ್, ಲೂಟಿ. ಸಾರ್ವಜನಿಕ ನಮ್ಮ ಜಿಲ್ಲೆ ನಾನೇನೋ ದೇವೇಗೌಡರು ನಾವು ಸೇರಿ ಒಂದು ಮೆಡಿಕಲ್ ಕಾಲೇಜ್ ಅಂತ ಮಾಡಿದೋ. ಆ ಮೆಡಿಕಲ್ ಕಾಲೇಜ್ ಇವತ್ತು ನರಕ ಯಾತನೆ. ಪಾಪ ರಾಜಣ್ಣ ಅಂತ ಎಂಥದ್ದು ವಯಸ್ಸು ಇದ್ದಾವೆ ಡೈರೆಕ್ಟ್ರು, ಅವ್ರದ್ದೇನಿಲ್ಲ, ಎಲ್ಲ ಮಹಿಳೆ. ಯಾರೋ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದ್ದಾರಲ್ಲ ಮೇಡಮು, ಲೂಟಿ ಏನಿದ್ರು ಆ ಮೇಡಮ್ ಬಿಟ್ಟು ಅಲ್ಲಾಡೋಂಗಿಲ್ಲ. ಟೆಂಡರ್ ಕರೆಯೋದವರು ಪ್ರತಿಯೊಂದಿದು. ಆಮೇಲೆ 200 ಜನ ಡೈಲಿ ವೇಸಲ್ಲಿ ಕೆಲಸ ಮಾಡೋಕ್ಕೆ ತಗೊಂಡ್ರೆ ಆ ಅವರು ಇವರು ಸೇರಿ 100 ಜನದ ಕೈಲಿ ಮಾಡಿಸೋದು, ಇನ್ನು 100 ಜನದ ಹಂಗೆ ಬಿಲ್ ತಗೊಳ್ಳೋದು ನಡೀತಾ ಇತ್ತು. ಇದು ನಾವು ಏನೋ ಒಂದು ಆಸೆ ಇಟ್ಕೊಂಡಿಲ್ಲಿ ಮೆಡಿಕಲ್ ಕಾಲೇಜು, ಆಸ್ಪತ್ರೆ ಸುಮಾರು 600 ಕೋಟಿ ಖರ್ಚು ಮಾಡಿ ನಾವು ಮಾಡಿಸ್ತೇವೆ. 1,000 ಕೋಟಿವರೆಗೆ. 10 ವರ್ಷ ಹಂಗೆ ಬಿದ್ದಿತ್ತು. ಮೊನ್ನೆ ಕುಮಾರಸ್ವಾಮಿ ಕೈ 300 ಕೋಟಿ ಕೊಡಿಸ್ತೀವಿ. ವೆಟರ್ನರಿ ಕಾಲೇಜ್ ಇದಿರ್ಬೋದು, ಅಗ್ರಿಕಲ್ಚರ್ ಕಾಲೇಜ್, ಇದು ಮೆಡಿಕಲ್ ಕಾಲೇಜ್ ಕತೆ. ಇದು ಅಗ್ರಿಕಲ್ಚರ್ ಕಾಲೇಜ್, ಅದನ್ನು ತಗೊಂಡು ಮಂಡ್ಯದಲ್ಲಿ ಮಾಡಿದ್ದಾವೆ, ಬೇಡ ಅಂದಲ್ಲ. ಈ ಕಾಲೇಜ್ ಬೆಂಗಳೂರಲ್ಲಿರೋದು ಯಾವ ಕಾಲೇಜ್ ತಗೊಂಡೋಗ್ತೀರಿ? ದುಡ್ಡಿನ ಮೇಲೆ ನಡೀತಾ ಇತ್ತು ಜಿಲ್ಲಾ ಪಂಚಾಯತ್. ದುಡ್ಡು ಕೊಟ್ಟರೆ ಕೆಲಸ. ನಾನು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಹೇಳ್ತೀನಿ, 1 ವಾರ ಟೈಮ್ ಕೊಡ್ತೀನಿ, ಸುಧಾರಿಸ್ಕೊಂಡು ಹೋದರೆ ಆ ಜಿಲ್ಲಾ ಪಂಚಾಯತಿ ಕಚೇರಿನೇ ಮುಂದೆ ಏನೇನು ನಡೆದಿದೆ ಬಹಿರಂಗವಾಗಿಯೇ ಅಲ್ಲೇ ನಿಮ್ಮನ್ನು ಕರ್ಕೊಂಡೋಗಿ ಆ ನಡೆದಿರೋಂಥ ಘಟನೆಗಳನ್ನೆಲ್ಲ ಸವಿಸ್ತಾರವಾಗಿ ವಿಸ್ತರಣೆ ಮಾಡ್ತೀವಿ. ಇಷ್ಟೇ ನಾನು ಹೇಳೋದು. ನಮಗೆ ಕೆಲಸ ಮಾಡಿದವರು ಪರವಾಗಿಲ್ಲ, ಆಗಿರೋ ಕೆಲಸಕ್ಕೆ ತಡೆ ಹಿಡಿಬೇಡಿ.